ಆತ್ಮಜ್ಞಾನ ಯೋಗಿ ಜೈಗುರು ರಾಮನಾಥೇಶ್ವರ ಗುರೂಜಿಯವರ ಗುರುವಾಣಿ ಸಂದೇಶದ ಅರ್ಥ. ಈ ನುಡಿಯಲ್ಲಿ ಗುರುಗಳು ಹೇಳುತ್ತಿರುವ ಸಾರಾಂಶ: ಜೀವನದಲ್ಲಿ ನಾವು ಕಲಿಯುವುದು ಎಂದರೆ ಅದು ಕೇವಲ ಒಂದು ಸಣ್ಣ ಭಾಗ ಮಾತ್ರ. ಜ್ಞಾನವು ಅನಂತವಾಗಿದ್ದು ಅದು ನಿರಂತರವಾಗಿ ಬೆಳೆಯುತ್ತಲೇ ಇರುತ್ತದೆ. ನಮ್ಮ ಜೀವನವು ಒಂದು ಯಾತ್ರೆಯಾಗಿದ್ದು ಅದು ಎಂದಿಗೂ ಮುಗಿಯುವುದಿಲ್ಲ. ಸತ್ಯ, ಶ್ರದ್ಧೆ, ಸೇವೆ ಮತ್ತು ಅಭ್ಯಾಸಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದರಿಂದ ನಾವು ಪೂರ್ಣ ಜ್ಞಾನವನ್ನು ಪಡೆಯಬಹುದು. ಸರಳವಾಗಿ ಹೇಳುವುದಾದರೆ, ಕಲಿಯುವುದು ಎಂದರೆ ಸಾಗರದಲ್ಲಿ ಒಂದು ಹನಿ ನೀರನ್ನು ಕುಡಿಯುವಂತೆ. ಜ್ಞಾನದ ಸಾಗರವು ಅಪಾರವಾಗಿದ್ದು ಅದನ್ನು ಸಂಪೂರ್ಣವಾಗಿ ಅರಿಯುವುದು ಅಸಾಧ್ಯ. ಆದ್ದರಿಂದ ನಾವು ನಿರಂತರವಾಗಿ ಕಲಿಯುವ ಪ್ರಯತ್ನ ಮಾಡಬೇಕು. ಇಲ್ಲಿ ಕಲಿಯಲು ಸಿದ್ಧ ಎಂದರೆ ಜೀವನದಲ್ಲಿ ಯಾವಾಗಲೂ ಹೊಸದನ್ನು ಕಲಿಯಲು, ಬೆಳೆಯಲು ಆಸಕ್ತಿ ಹೊಂದಿರುವುದು. ಕಲಿಯುವಲ್ಲಿ ನಿಜ ಶ್ರದ್ಧೆ ಇದ್ದರೆ ಕೇವಲ ಕಲಿಯುವುದಲ್ಲ, ಆದರೆ ಕಲಿತದ್ದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವ ನಿಜವಾದ ಶ್ರದ್ಧೆ ಇರಬೇಕು. ಕಲಿತದ್ದನ್ನು ಬಳಸಿಕೊಳ್ಳುವಾಗ ಕಲಿತ ಜ್ಞಾನವನ್ನು ಸ್ವಾರ್ಥಕ್ಕಾಗಿ ಅಲ್ಲ, ಬದಲಾಗಿ ಇತರರ ಹಿತಕ್ಕಾಗಿ ಬಳಸಬೇಕು. ಒಟ್ಟಾರೆಯಾಗಿ ಈ ಗುರುವಾಣಿಯ ಸಂದೇಶವೆಂದರೆ ಜೀವನದಲ್ಲಿ ಯಾವಾಗಲೂ ಕಲಿಯುವ ಮನೋಭಾವ ಇರಬೇಕು. ಕಲಿತ ಜ್ಞಾನವನ್ನು ಸರಿಯಾಗಿ ಬಳಸಿಕೊಂಡಾಗ ಮಾತ್ರ ಜೀವನ ಸಾರ್ಥಕವಾಗುತ್ತದೆ ಎಂಬುದು ಈ ಗುರುವಾಣಿಯ ಮೂಲ ಸಂದೇಶ. ಜೈಗುರು ರಾಮನಾಥೇಶ್ವರ ಗುರೂಜಿ ಅವರು ಆಧ್ಯಾತ್ಮಿಕ ಗುರುಗಳಾಗಿದ್ದಾರೆ. ಅವರು ಈ ಗುರುವಾಣಿಯ ಮೂಲಕ ತಮ್ಮ ಅನುಯಾಯಿಗಳು ಜೀವನದಲ್ಲಿ ಸದಾ ಸತ್ಯ ಹಾದಿಯಲ್ಲಿ ಸಾಗಬೇಕೆಂದು ಬಯಸಿದ್ದಾರೆ. ಜ್ಞಾನವನ್ನು ಪಡೆದುಕೊಳ್ಳುವುದರ ಜೊತೆಗೆ ಆ ಜ್ಞಾನವನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಇತರರಿಗೆ ಮಾದರಿಯಾಗಬೇಕೆಂದು ಹೇಳಲು ಬಯಸಿದ್ದಾರೆ. ಈ ಗುರುವಾಣಿಯನ್ನು ನಾವು ಹೇಗೆ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬಹುದು? ಕುತೂಹಲ: ಯಾವಾಗಲೂ ಹೊಸದನ್ನು ಕಲಿಯುವ ಕುತೂಹಲವನ್ನು ಬೆಳೆಸಿಕೊಳ್ಳಿ. ಶ್ರದ್ಧೆ: ಕಲಿಯುವಲ್ಲಿ ನಿಜವಾದ ಶ್ರದ್ಧೆ ಇರಲಿ. ಅಭ್ಯಾಸ: ಕಲಿತದ್ದನ್ನು ನಿರಂತರವಾಗಿ ಅಭ್ಯಾಸ ಮಾಡಿ. ಸೇವೆ: ಕಲಿತ ಜ್ಞಾನವನ್ನು ಇತರರ ಸೇವೆಗೆ ಬಳಸಿಕೊಳ್ಳಿ. ಈ ಗುರುವಾಣಿಯನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ನಾವು ಒಳ್ಳೆಯ ಮಾನವರಾಗಿ ಬೆಳೆಯಬಹುದು ಮತ್ತು ಸಮಾಜಕ್ಕೆ ಕೊಡುಗೆ ನೀಡಬಹುದು.